शांति। ओम शांति। ओम शांति। ಅವ್ಯಕ್ತ ಬಾಬ್ದಾದ 13-4-2011 ज्वालामुखी अग्नि स्वरूप योग की शक्ति से संस्कारों का संस्कार करो। अपने चलन, चेहरे, वृत्ति, दृष्टि और संकल्प से बाप को प्रत्यक्ष करो। ಹೋಲಿ ಹಬ್ಬದಲ್ಲಿ ಹೇಳಿರಲ್ಲ, ಹಳೆಯ ಸಂಸ್ಕಾರವನ್ನು ಸುಡಬೇಕು, ಸುಡುವ ಹಬ್ಬ. ಆಗ ಹೇಳ್ತಾರೆ, ಕೇವಲ ಯೋಗ ಅಗ್ನಿಯನ್ನ, ಜ್ವಾಲಾಮುಖಿ ಅಗ್ನಿ ಸ್ವರೂಪ ಯೋಗದ ಶಕ್ತಿಯಿಂದ ಸಂಸ್ಕಾರಗಳ ಸಂಸ್ಕಾರ ಮಾಡಿ ತನ್ನ ಚಲನೆ, ಚೆಹರೆ, ದೃಷ್ಟಿ, ವೃತ್ತಿ ಮತ್ತು ಸಂಕಲ್ಪದಿಂದ ತಂದೆಯನ್ನು ಪ್ರತ್ಯಕ್ಷ ಮಾಡಿ. ಕೇವಲ ಯೋಗ ಅಗ್ನಿ ಅಲ್ಲ, ಜ್ವಾಲಾಮುಖಿ अग्नि स्वरूप योगद शक्तिಯಿಂದ. आज बच्चों के प्यार ने प्यार के सागर को भी अपने पास बुला लिया. ಇಂದು ಮಕ್ಕಳ ಪ್ರೀತಿಯ ಸಾಗರನನ್ನು ಸಹ ತಮ್ಮ ಬಳಿಗೆ ಕರೆದು ತಂದಿದೆ. बाप दादा को खुशी है कि बच्चों का बाप से दिल का प्यार अच्छा है. बाप दादारವರಿಗೆ ಖುಷಿ ಇದೆ, ಮಕ್ಕಳದು ತಂದೆಯೊಂದಿಗೆ ಹೃದಯದ ಪ್ರೀತಿ ಚೆನ್ನಾಗಿದೆ. और सदा ही इस प्यार के आधार से बाप समान बन ही जाएंगे. ಮತ್ತು ಸದಾ ಇದೇ ಪ್ರೀತಿಯ ಆಧಾರದಿಂದ ತಂದೆ ಸಮಾನರು ಸಹ ಆಗೇ बिड़तीरा. वैसे भी बाप दादा ने प्यार की सब्जेक्ट में बच्चों को आगे रखा है. ಹಾಗೆ ನೋಡಿದ್ರೆ ಬಾಪ್ ದಾದಾರವರು ಪ್ರೀತಿಯ ಸಬ್ಜೆಕ್ಟ್ ಅಲ್ಲಿ ಮಕ್ಕಳನ್ನು ಮುಂದೆ ಇಟ್ಟಿದ್ದಾರೆ. तो आज बच्चों ने अपने प्यार की थार में बांध प्यार के सागर को मधुबन में विशेष बुला लिया. ಅಂದಾಗ ಇಂದು ಮಕ್ಕಳು ತಮ್ಮ ಪ್ರೀತಿಯ ತಂತಿಯಲ್ಲಿ ಬಂಧಿಸಿ ಪ್ರೀತಿಯ ಸಾಗರನನ್ನು ಮಧುವನದಲ್ಲಿ ವಿಶೇಷವಾಗಿ ಕರೆದು ತಂದಿದ್ದಾರೆ. ಐಸಾ ಪ್ಯಾರ್ ಸದಾ ಇಮರ್ಜ್ ರಹೆ. ಬಾಬಾ ಹೇಳ್ತಾರೆ, ನಾವು ಮಕ್ಕಳಿಗೆ ಈ ರೀತಿಯ ಪ್ರೀತಿ ಸದಾ ಇಮರ್ಜ್ ರೂಪದಲ್ಲಿ ಇರಬೇಕು, ಗುಪ್ತ ರೂಪದಲ್ಲ, ಪ್ರಕಟ ರೂಪದಲ್ಲಿ ಇರಬೇಕು. ನಾವು ಪ್ರೀತಿಯ ತಂತಿಯಲ್ಲಿ ಬಂಧಿಸಿದ್ವಿ, ಪ್ರೀತಿಯ ಸಾಗರ ನಮ್ಮ ಮುಂದೆ ಬಂದುಬಿಟ್ರು. दिलाराम बाप को भी बच्चों के दिल का प्यार सदा पहुंचता रहता है, लेकिन नंबरवार जरूर है. दिलाराम ತಂದೆದು ಸಹ ಮಕ್ಕಳದು ಹೃದಯದ ಪ್ರೀತಿ ಸದಾ ತಲುಪ್ತಾ ಇರುತ್ತೆ, ಆದರೆ ನಂಬರ್ವಾರ್ ಅವಶ್ಯಕವಾಗಿದೆ. ಬಾಪ್ ವಿಚಾರ್ತಾ है कि प्यार की निशानी है. ತಂದೆ ಇದನ್ನು ಬಯಸ್ತಾರೆ, ಪ್ರೀತಿಯ ಗುರುತಾಗಿದೆ. ಏನು ಪ್ರೀತಿಯ ಗುರುತು? ಪ್ರೀತಿಯ ಬಗ್ಗೆ ವರ್ಣನೆ ಮಾಡಿದ್ರು. ಪ್ರೀತಿಯ ಗುರುತಾಗಿದೆ, सदा हरेक के दिल में दिलाराम साथ रहे. ಸದಾ ಪ್ರತಿಯೊಬ್ಬರ ಹೃದಯದಲ್ಲಿ ದಿಲಾರಾಮ ಜೊತೆ ಇರಬೇಕು. कोई भी बच्चा अकेला ना हो, ಕಂಬೈನ್ಡ್ हो. ಯಾವುದೇ ಮಗು ಒಂಟಿ ಆಗಬಾರ್ದು, ಯಾವಾಗಲೂ ಬಾಬನ ಜೊತೆ ಕಂಬೈನ್ಡ್ ಆಗಿರಬೇಕು. तो चेक करना सदा ಕಂಬೈನ್ಡ್ रहते हो व कब कब अकेले भी बन जाते हो. ಅಂದಾಗ ಚೆಕ್ ಮಾಡಬೇಕು, ಸದಾ ಕಂಬೈನ್ಡ್ ಆಗಿ ಇರ್ತೀವ ಅಥವಾ ಕೆಲವೊಮ್ಮೆ ಆಗಾಗ್ಗೆ ಒಂಟಿನೋ ಆಗ್ಬಿಡ್ತೀರಾ. ಅಕೇಲೆ ಮೇ ಒಂಟಿ ಆದಾಗ ಏನಾಗುತ್ತೆ?
माया अपना ಚಾನ್ಸ್ ಲೇ ಲೇತಿ है ಮಾಯೆ ತನ್ನ ಚಾನ್ಸ್ ಅವಕಾಶ ಏನಿದೆ ಅದು ತಗೊಂಡ್ಬಿಡುತ್ತೆ. ಯಾವ ಅವಕಾಶ? ಆಡಿಸಿ ನೋಡು, ಬೀಳಿಸಿ ನೋಡು ಅವಕಾಶ ತಗೊಂಡ್ಬಿಡುತ್ತೆ. इसलिए बाप दादा सदा कहते हैं. ಆದ್ದರಿಂದ ಬಾಪ್ ದಾದಾ ಸದಾ ಹೇಳ್ತಾರೆ, ಏನ್ ಹೇಳ್ತಾರೆ? ದಿಲಾರಾಮ್ ಕೋ ಸದಾ ದಿಲ್ ಮೇ ಬಸಾ ಲೋ. ದಿಲಾರಾಮನನ್ನು ಸದಾ ಹೃದಯದಲ್ಲಿ ಸ್ಥಾಪನೆ ಮಾಡ್ಕೊಂಬೇಡಿ. ಹೇಗೆ ಮಂದಿರದಲ್ಲಿ ಸ್ಥಾಪನೆ ಮಾಡಿಬಿಟ್ರೆ ಅಲ್ಲಾಡ್ಸೋಕ್ಕಾಗೋದಿಲ್ಲ, ಆ ರೀತಿ ಸ್ಥಾಪನೆ ಹೃದಯದಲ್ಲಿ ಸ್ಥಾಪನೆ ಮಾಡ್ಕೊಂಬೇಡಿ. इसको कहा जाता है सच्चा और सदा प्यार. ಇದಕ್ಕೆ ಹೇಳಲಾಗುತ್ತೆ ಸತ್ಯವಾದದ್ದು ಮತ್ತು ಸದಾ ಪ್ರೀತಿ. ಯಾವುದಕ್ಕೆ? ಕಂಬೈಂಡ್ ಆಗಿರೋದು, ಒಂಟಿ ಆಗದಿರ ಇರೋದು, ಸದಾ ಹೃದಯದಲ್ಲಿ ಸ್ಥಾಪನೆ ಮಾಡ್ಕೊಂಡ್ಬಿಡೋದು. ಇದಕ್ಕೆ ಹೇಳಲಾಗುತ್ತೆ ಸತ್ಯವಾದದ್ದು ಮತ್ತು ಸದಾ ಪ್ರೀತಿ. ಅಲ್ಲಿ ಬಾಬಾ ಸ್ಥಾಪನೆ ಆಗ್ಬಿಟ್ರು ಅಂದ್ರೆ ಇನ್ನೊಬ್ಬರು ಬಂದು ಕೂರ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ? तो कभी अकेले बनते हो कि सदा साथ रहते हो. ಎಲ್ಲಾದರೂ ಒಂಟಿ ಆಗ್ಬಿಡ್ತೀರಾ ಅಥವಾ ಸದಾ ಜೊತೆಯಲ್ಲಿರ್ತೀರಾ? ಹರ್ ಬಚ್ಚೆ ಕಾ ವಾಯ್ದಾ ಕ್ಯಾ ಹೈ. ಪ್ರತಿಯೊಂದು ಮಗುವಿನ ವಾಯ್ದಾ, ಬಾಬನ್ಗೆ ಏನ್ ಮಾತು ಕೊಟ್ಟಿದ್ದೀರಾ, ಪ್ರತಿಜ್ಞೆ ಮಾಡಿದ್ದೀರಾ? ಖಾಸ್ ಮಧುಬನ್ ನಿವಾಸಿಯೋಂ ಕಾ ನಶಾ ಹೈ ಕಿ. ಅದರಲ್ಲೂ ಖಾಸ್ ಮಧುಬನ್ ನಿವಾಸಿಗಳಿಗೆ ನಶೆ ಇದೆ. साथ है, साथ चलेंगे, साथ राज्य करेंगे. ಜೊತೆ ಇದ್ದೀವಿ, ಜೊತೆಯಲ್ಲಿ ಹೋಗ್ತೀವಿ, ಜೊತೆ ರಾಜ್ಯ ಮಾಡ್ತೀವಿ. ऐसे ही जो विशेष बहुत बहुत मीठे निमित बच्चे बैठे हैं, उनका तो बाप से दिल का वायदा है. ಅದೇ ರೀತಿ ಯಾರು ವಿಶೇಷ ಬಹಳ ಬಹಳ ಮಧುರರು ನಿಮಿತ್ತ ಮಕ್ಕಳು ಕುಳಿತಿದ್ದೀರಿ, ಅವ್ರದಂತೂ ತಂದೆಯೊಂದಿಗೆ ಹೃದಯದ ಒಂದು ಪ್ರತಿಜ್ಞೆ ಆಗಿದೆ. ಅವ್ರ ಮೆಜಾರಿಟಿ ಕಾ ಪ್ರಾಕ್ಟಿಕಲ್ भी है. ಹೃದಯದ ಪ್ರತಿಜ್ಞೆ ಆಗಿದೆ ಮತ್ತು ಮೆಜಾರಿಟಿ ಮಕ್ಕಳದು ಪ್ರಾಕ್ಟಿಕಲ್ಲೂ ಸಹ ಇದೆ. ಯಾವ ಮಾತು? ಜೋ ಸದಾ ಕಂಬೈನ್ಡ್ ರೂಪ್ ಮೇ रहते हैं. ಯಾರು ಸದಾ ಕಂಬೈನ್ಡ್ ರೂಪದಲ್ಲಿ ಇರ್ತಾರೆ. ಲೇಕಿನ್ ನಂಬರ್ ವಾರ್ ಹೈ. ಬಾಪ್ ಚಾಹತೆ ಹೈ ಹರ್ ಬಚ್ಚಾ. ತಂದೆ ಬಯಸ್ತಾರೆ, ಪ್ರತಿಯೊಂದು ಮಗು ಏನ್ ಬಯಸ್ತಾರೆ? ಹರ್ ಬಚ್ಚಾ महारथी निमित्त बच्चे तो औरों को भी अपने चेहरे द्वारा बाप का साक्षात्कार कराने वाले हैं. ಮಹಾರಥಿ ನಿಮಿತ್ತ ಮಕ್ಕಳಂತೂ ಬೇರೆಯವರಿಗೂ ಸಹ ತಮ್ಮ ಚೆಹರೆಯ ಮೂಲಕ ತಂದೆಯ ಸಾಕ್ಷಾತ್ಕಾರ ಮಾಡಿಸುವಂಥವರಾಗಿದ್ದಾರೆ. ತಂದೆ ಏನು ಬಯಸ್ತಾರೆ? ಪ್ರತಿಯೊಂದು ಮಗು ಈ ರೀತಿ ತನ್ನ ಚೆಹರೆಯ ಮೂಲಕ ತಂದೆಯ ಸಾಕ್ಷಾತ್ಕಾರ ಮಾಡಿಸುವಂಥವರು ಆಗಬೇಕು. उनके चेहरे और चलन से बाप का प्रकाशमय चेहरा और साथ में बाप जैसी न्यारी और प्यारी चलन का साक्षात्कार होता रहता है. ಅವರ ಚೆಹರೆ ಮತ್ತು ಚಲನೆಯಿಂದ ತಂದೆಯ ಒಂದು ಪ್ರಕಾಶಮಯ ಚೆಹರೆ ಮತ್ತು ಜೊತೆಯಲ್ಲಿ ತಂದೆಯ ರೀತಿ ಭಿನ್ನ ಹಾಗೂ ಪ್ರೀತಿಯ ಚಲನೆಯ साक्षात्कार ಆಗ್ತಾ ಇರುತ್ತೆ. ब्रह्मा बाप को देखा. ब्रह्मा बाप ने अंत तक बाप की श्रीमत हर मुरली में कितनी बारी बाबा बाबा कहा. ಬ್ರಹ್ಮ ತಂದೆಯನ್ನು ನೋಡಿದ್ರಿ. ಬ್ರಹ್ಮ ತಂದೆ ಕೊನೆ ತನಕ ತಂದೆಯ ಶ್ರೀಮತದ ಪ್ರಮಾಣ ಪ್ರತಿಯೊಂದು ಮುರಳಿಯಲ್ಲಿ ಎಷ್ಟು ಸಲ ಬಾಬಾ ಬಾಬಾ ಅಂತ ಹೇಳಿದ್ದಾರೆ. ಒಂದು ಮುರಳಿನಲ್ಲಿ ಎಷ್ಟು ಸಲ ಬಾಬಾ ಬಾಬಾ ಅಂತ ಹೇಳಿದ್ದಾರೆ. ವಿನಂತಿ ಕರ್ಣ ಹರ್ ಮುರಳಿ ಮೇ ಬಾಬಾ ಬಾಬಾ ಕಿತನಿ ಬಾರ್ ಕಹತೆ ಹೈ. ಲೆಕ್ಕ ಮಾಡಬೇಕು. ಪ್ರತಿಯೊಂದು ಮುರಳಿಯಲ್ಲಿ ಬ್ರಹ್ಮ ಬಾಬಾ ಶಿವ ಬಾಬನ್ನ ಬಾಬಾ ಬಾಬಾ ಅಂತ ಎಷ್ಟು ಸಲ ಹೇಳಿದ್ದಾರೆ. और अपनी सूरत से मूर्ति से वचन से विशेष नयन और मस्तक से बाप को प्रत्यक्ष किया. ಮತ್ತು ತಮ್ಮ
ರೂಪದಿಂದ, ತಮ್ಮ ಮೂರ್ತಿಯಿಂದ, ವಚನದಿಂದ, ವಿಶೇಷ ನಯನಗಳಿಂದ, ಮಸ್ತಕದಿಂದ ತಂದೆಯನ್ನು ಪ್ರತ್ಯಕ್ಷ ಮಾಡಿದ್ದಾರೆ. आप बच्चे तो अनुभवी हो कि ಬ್ರಹ್ಮ ಬಾಪ್ को देख के क्या अनुभव होता. ತಾವು ಮಕ್ಕಳಂತೂ ಅನುಭವಿಯಾಗಿದ್ದೀರಿ. ಬ್ರಹ್ಮ ತಂದೆಯನ್ನು ನೋಡ್ತಾ ಏನು ಅನುಭವ ಆಗುತ್ತೆ ನಿಮಗೆ? ಬಾಪ್ ದಾದ. सिर्फ बाप शब्द कोई नहीं कहता, सदा हर एक के मुख से बाप दादा. ಕೇವಲ ತಂದೆ ಶಬ್ದ ಬರೋದಿಲ್ಲ, ಯಾರು ಹೇಳೋದಿಲ್ಲ. ಸದಾ ಪ್ರತಿಯೊಬ್ಬರ ಬಾಯಿಂದ ಬಾಪ್ ದಾದಾ ಬಾಪ್ ದಾದಾ ಇಕ್ಕಟ್ಟ ನಿಕಲ್ತಾ ಅವ್ರ ಅನುಭವ ಹೋಗ. ಬಾಪ್ ದಾದಾ ಆ ಶಬ್ದ ಒಟ್ಟಿಗೆ ಬರುತ್ತೆ ಮತ್ತು ಅದರದ್ದು ಅನುಭವನೂ ಸಹ ಆಗುತ್ತೆ. ಐಸೆ ಫಾಲೋ ಫಾದರ್, ಈ ರೀತಿ ಫಾಲೋ ಫಾದರ್ ಮಾಡಿ. आपके चेहरे से, बोल से, चलन से, दृष्टि से बाप की याद स्वतः ही देखने वालों को आवे. ತಂದೆಯ ತಮ್ಮ ಚೆಹರೆಯಿಂದ, ಮಾತಿನಿಂದ, ಚಲನೆಯಿಂದ, ದೃಷ್ಟಿಯಿಂದ ತಂದೆದು ನೆನಪು ತಾನಾಗಿ ಕಾಣಿಸ್ಲಿಕ್ಕೆ ಬರಬೇಕು. अभी बाप ने देखा कि मेजॉरिटी आप सबका यही संकल्प है. ಈಗ ತಂದೆ ನೋಡಿದ್ದಾರೆ, ಮೆಜಾರಿಟಿ ತಾವು ಎಲ್ಲರದು ಈ ಸಂಕಲ್ಪ ಇದೆ. हम अपने चेहरे या बोल या कर्म द्वारा बाप को प्रत्यक्ष करें. ಮೆಜಾರಿಟಿ ತಾವು ಮಕ್ಕಳದು ಇದೇ ಸಂಕಲ್ಪ ಇದೆ. ನಮ್ಮ ಚೆಹರೆ ಮತ್ತು ಮಾತು ಕರ್ಮದ ಮೂಲಕ ತಂದೆಯನ್ನು ಪ್ರತ್ಯಕ್ಷ ಮಾಡಬೇಕು. ಟು ಫಾಲೋ ಫಾದರ್, ಇದರಲ್ಲಿ ಬ್ರಹ್ಮ ತಂದೆಯನ್ನ ಫಾಲೋ ಮಾಡಬೇಕು. ಜೈಸೆ ಬ್ರಹ್ಮ ಬಾಪ್ ने अपने चलन, चेहरे से, दृष्टि से, वृत्ति से, संकल्प से सदा बाप को प्रत्यक्ष किया. ಹೇಗೆ ಬ್ರಹ್ಮ ತಂದೆ ತನ್ನ ಚಲನೆ, ಚೆಹರೆಯಿಂದ, ದೃಷ್ಟಿಯಿಂದ, ವೃತ್ತಿಯಿಂದ, ಸಂಕಲ್ಪದಿಂದ ಸದಾ ಶಿವ ತಂದೆಯನ್ನು ಪ್ರತ್ಯಕ್ಷ ಮಾಡಿದ್ರು. ಆಪ್ ಸಬ್ಕೋ ತೋ ಅನುಭವ ಹೇನಾ, ತಮ್ಮೆಲ್ಲರಿಗೂ ಇದು ಅನುಭವ ಇದೆ ಅಲ್ವಾ. ಅಕೇಲ ಬ್ರಹ್ಮ ಬಾಪ್ ನಹಿ ದೇಖ್ತೆ ಥೆ, ಬಾಪ್ ದಾದಾ ಹಿ ದೇಖ್ತೆ ಥೆ. ಒಂಟಿ ಬ್ರಹ್ಮ ಬಾಬಾ ಕಾಣಿಸ್ತಾ ಇರಲಿಲ್ಲ, ಬಾಪ್ ದಾದಾನೇ ಕಾಣಿಸ್ತಾ ಇದ್ರು, ಬಾಪ್ ದಾದನನ್ನೇ ನೋಡ್ತಾ ಇದ್ರು. ಕಾರಣ ब्रह्मा बाप ने सदा अपने नयनों में, मस्तक में बाप को समाया. ಆ ಥರ ಬೇರೆಯವರಿಗೆ ಕಾಣಿಸ್ಬೇಕು, ನೋಡಬೇಕು ಅಂದರೆ ಬ್ರಹ್ಮ ತಂದೆ ಸದಾ ತಮ್ಮ ನಯನಗಳಲ್ಲಿ, ಮಸ್ತಕದಲ್ಲಿ, ಅಂದರೆ ಸ್ಮೃತಿಯಲ್ಲಿ ತಂದೆಯನ್ನೇ ಸಮಾವೇಶ ಮಾಡಿಕೊಂಡಿದ್ರು. ಒಳಗೆ ಏನು ಸಮಾವೇಶ ಆಗಿದೆ ಅದು ತಾನಾಗಿ ಹೊರಕ್ಕೆ ಕಾಣಿಸುತ್ತೆ ಅಲ್ವಾ. तो आपके विशेष नयन, मुख, चलन बाप दादा को समाया हुआ प्रत्यक्ष करें ಅಂದಾಗ ತಮ್ಮ ವಿಶೇಷ ನಯನ, ಮುಖ, ಚಲನೆ ಬಾಪ್ ದಾದಾರವರನ್ನು ಸಮಾವೇಶ ಮಾಡಿಕೊಂಡಿರೋದು ಪ್ರತ್ಯಕ್ಷ ಮಾಡಬೇಕು. ನಯನ, ಮುಖ, ಚಲನೆ ನೀವು ಬಾಪ್ ದಾದನನ್ನು ಸಮಾವೇಶ ಮಾಡಿಕೊಂಡಿರೋದು ಪ್ರತ್ಯಕ್ಷ ಮಾಡಬೇಕು. हर बोल में सिखाने वाला अनुभव हो. ये जो भी बोल रहा है इसको सिखाने वाला, इसमें शक्ति भरने वाला सर्वशक्तिवान बाप है, भगवान है. ಪ್ರತಿಯೊಂದು ಮಾತು ಕಲಿಸುವಂಥವರು ಯಾರು ಇವರಿಗೆ, ಅದು ಅನುಭವ ಆಗಬೇಕು. ಇವರು ಏನು ಮಾತಾಡ್ತಾ ಇದ್ದಾರೆ, ಇವರ ಮಾತು ಏನಾಗಿದೆ, ಇವರು ಏನು ಮಾತಾಡ್ತಾ ಇದ್ದಾರೆ, ಇವರಿಗೆ ಕಲಿಸುವಂಥವರು, ಇವರಲ್ಲಿ ಶಕ್ತಿಯನ್ನು ತುಂಬಿಸುವಂಥವರು ಸರ್ವಶಕ್ತಿವಾನ್ ತಂದೆ ಭಗವಂತ ಆಗಿದ್ದಾರೆ. ये भगवान के बच्चे हैं, भगवान के स्टूडेंट है. भगवान को फॉलो करने वाले ಫಾಲೋವರ್ಸ್ नहीं, लेकिन ಇವರು ಭಗವಂತನ ಮಕ್ಕಳಾಗಿದ್ದಾರೆ, ಭಗವಂತನ ಸ್ಟೂಡೆಂಟ್ ಆಗಿದ್ದಾರೆ.
ಭಗವಂತನನ್ನು ಫಾಲೋ ಮಾಡುವಂತಹ ಫಾಲೋವರ್ಸ್ ಮಾತ್ರ ಅಲ್ಲ, ಲೇಕಿನ್ ಕದಂ ಮೇ ಪದಂ ಬನಾನೆ ವಾಲೆ ಹೈ. ಹೆಜ್ಜೆ ಹೆಜ್ಜೆಯಲ್ಲಿ ಪದುಮಗಳನ್ನು ಮಾಡಿಕೊಳ್ಳುವಂಥವರಾಗಿದ್ದಾರೆ. ಫಾಲೋ ಫಾದರ್ ಅಂದರೆ ಫಾಲೋ ಮಾಡುವಂಥವರು ಅಂದರೆ ಕೇವಲ ಫಾಲೋವರ್ಸ್ ಅಲ್ಲ, ಹೆಜ್ಜೆ ಹೆಜ್ಜೆಯಲ್ಲಿ ಪದುಮಗಳನ್ನು ಮಾಡಿಕೊಳ್ಳುವಂಥವರಾಗಿದ್ದಾರೆ. अब समय भी आपकी सहयोगी बनने के लिए तैयार है. ಈಗ ಸಮಯನೂ ಸಹ ತಮಗೆ ಸಹಯೋಗಿ ಆಗಲಿಕ್ಕಾಗಿ ತಯಾರಾಗಿದೆ. ಹಾಲತೆ ಬದಲ್ ರಹಿ ಹೈ. ಪ್ರಪಂಚದ ಪರಿಸ್ಥಿತಿಗಳು ಹೇಗೆ ಬದಲಾಗ್ತಾ ಇವೆ. जो हालतें ना चाहते भी ಭಗವಾನ್ ಕಿ ಯಾದ್ ದಿಲಾತಿ ಹೈ. ಎಲ್ಲರಿಗೂ ಪ್ರಪಂಚದ ಪರಿಸ್ಥಿತಿಗಳು ಅವರು ಬಯಸದೇ ಇದ್ರೂ ಸಹ ಏನು ಭಗವಂತನ ನೆನಪನ್ನು ತರಿಸುತ್ತೆ. ಆ ಪರಿಸ್ಥಿತಿಗಳಲ್ಲಿ ತಾನಾಗಿ ಹೃದಯ ಭಗವಂತ ಅಂತ ಹೋಗುತ್ತೆ. तो एक समय और दूसरा आप निमित्त बने हुए दोनों ग्रुप की विशेषता है. ಒಂದು ಸಮಯ, ಪ್ರಪಂಚದ ಪರಿಸ್ಥಿತಿಗಳ ಸಮಯ, ಇನ್ನೊಂದು ತಾವು ನಿಮಿತ್ತ ಆಗಿರುವಂಥವರ ಗ್ರೂಪು. ಎರಡು ಗ್ರೂಪುಗಳ ವಿಶೇಷತೆ. ಏಕ್ ವಿಶೇಷ ನಿಮಿತ್ತ ಬನೆ ಹುಯೆ ಮಧುಬನ್ ನಿವಾಸಿ ಹೈ. ಒಬ್ಬರು ವಿಶೇಷ ನಿಮಿತ್ತ ಆಗಿರುವಂಥವರು, ಒಂದು ಗ್ರೂಪ್ನವರು ಮಧುಬನ್ ನಿವಾಸಿಗಳು ಆಗಿದ್ದೀರಿ. ದೂಸರಾ ಬನಾ ಬನಾಯ ನಿಮಿತ್ ಗ್ರೂಪ್ ಮೀಟಿಂಗ್ ಮೇ ಆಯೆ ಹೋ. ಎರಡನೇ ಗ್ರೂಪು ಬನಾ ಬನಾಯ ನಿಮಿತ್ತ ಗ್ರೂಪು ಮೀಟಿಂಗಿನಲ್ಲಿ ಬಂದಿದ್ದೀರಿ. ಎರಡು ಗ್ರೂಪು ಮತ್ತು ಸಮಯ. बाप दादा ने देखा मेजॉरिटी आने वाले बच्चों की दिल में उमंग गुस्सा है कि बाप दादा ನೋಡಿದ್ರು ಮೆಜಾರಿಟಿ ಬರುವಂತಹ ಮಕ್ಕಳ ಹೃದಯದಲ್ಲಿ ಉಮಂಗ ಉತ್ಸಾಹ ಇದೆ. ಯಾವ ಉಮಂಗ ಉತ್ಸಾಹ ಇದೆ? ಬಾಪ್ಕೋ ಪ್ರತ್ಯಕ್ಷ ಕರ್ನಾಹಿ ಹೈ. ತಂದೆಯನ್ನು ಪ್ರತ್ಯಕ್ಷ ನಾವು ಮಾಡಲೇಬೇಕಾಗಿದೆ. ಚಾಹೆ ಹೇಗೆ ಪ್ರತ್ಯಕ್ಷ ಮಾಡೋದು? ಅಪನಿ ಸೂರತ್ ಕಿ ಸೀರತ್, ತಮ್ಮ ಗುಣಗಳ ರೂಪದಿಂದ, ಕೇವಲ ಈ ರೂಪದಿಂದ ಅಲ್ಲ, ಗುಣಗಳ ರೂಪದಿಂದ. ಚಾಹೆ ವಾಣಿ ಸೆ, चाहे कोई भी आत्माएं संबंध संपर्क में आजकल आपकी मनसा आत्मा उनके कल्याण की भावना से आपके कनेक्शन में आ रही है. ಬಾಬಾ ಹೇಳ್ತಾರೆ, ಬಲೆ ಯಾವುದೇ ಆತ್ಮಗಳು ಸಂಬಂಧ ಸಂಪರ್ಕದಲ್ಲಿ ಇದ್ದಾರೆ, ಈ ಸಮಯದಲ್ಲಿ ತಮ್ಮ ಮನಸ ಆತ್ಮಗಳ ಕಲ್ಯಾಣದ ಭಾವನೆಯಿಂದ, ನಾವು ಇಟ್ಟಿರುವ ಮನಸ್ಸಿನ ಕಲ್ಯಾಣದ ಭಾವನೆಯಿಂದ ತಮ್ಮ ಕನೆಕ್ಷನ್ನಲ್ಲಿ ಬರ್ತಾ ಇದ್ದಾರೆ. ಅವರು ಆನೆ ಬಿ ಚಾತಿ ಹೈ. ಇನ್ನು ಕೆಲವರು ಇವ್ರ ಕನೆಕ್ಷನ್ನಲ್ಲಿ ಹೋಗಬೇಕು, ನಮ್ಮದು ಮನಸ ಕಲ್ಯಾಣದ ಭಾವನೆಗಳು ತಲುಪ್ತಾ ಇದೆ ಅವರಿಗೆ. ಕೆಲವರು ಕನೆಕ್ಷನ್ನಲ್ಲಿ ಬರ್ತಾ ಇದ್ದಾರೆ, ಇನ್ನು ಕೆಲವರು ನಾವು ಹೋಗಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ. और जो बाप दादा ने मनसा सेवा का कार्य दिया, उसमें भी देखा जो योग युक्त होकर मनसा सेवा का अभ्यास करते हैं. ಬಾಪ್ ದಾದಾ ಮನಸಾ ಸೇವೆಯ ಒಂದು ಕಾರ್ಯ ಕೊಟ್ಟಿದ್ದಾರೆ. ಅದರಲ್ಲೂ ಸಹ ನೋಡಿದ್ರು, ಯಾರು ಯೋಗಯುಕ್ತರಾಗಿ ಮನಸಾ ಸೇವೆಯ ಅಭ್ಯಾಸ ಮಾಡ್ತಾರೆ, तो अभी ये वाइब्रेशन चारों ओर किसी न किसी को पहुंच रहा है. ಈ ವೈಬ್ರೇಷನ್ ನಾಲ್ಕು ಕಡೆ ಯಾರಿಗಾದರೂ ತಲುಪ್ತಾ ಇದೆ, ಕೆಲವರಿಗೆ ತಲುಪ್ತಾ ಇದೆ. हमें कहाँ से लाइट की किरणें सुख शांति की लहर आ रही है. ನಮಗೆ ಎಲ್ಲಿಂದ ಆ ಬೆಳಕಿನ ಕಿರಣಗಳು, ಆ ರೇಸು ಆ ಥರ ಬರ್ತಾ ಇದೆ, ಸುಖ ಶಾಂತಿಯ ಅಲೆಗಳು ಬರ್ತಾ ಇದೆ. ಲೇಕಿನ್ ಕहाँ से आ रही है, ಎಲ್ಲಿಂದ ಬರ್ತಾ ಇದೆ? ಅಭಿ ವೋ ಸ್ಪಷ್ಟ ನಹಿ ಹುವಾ ಹೈ. ಇದು ಇನ್ನೂ ಸ್ಪಷ್ಟ ಆಗಿಲ್ಲ. ಆ ರಹಿ ಹೈ ಲೇಕಿನ್ ಭಾರತ್ ಕೆ ಬಾಪ್ ದಾದಾ ಕೆ ಬಚ್ಚೋಂ ಸೆ ಆ ರಹಿ ಹೈ. ಬರ್ತಾ ಇದೆ ಆ ಕಿರಣಗಳು
ಎಲ್ಲಿಂದ ಬರ್ತಾ ಇದೆ? ಭಾರತದ ಬಾಬ್ದಾದವರ ಮಕ್ಕಳಿಂದ ಬರ್ತಾ ಇದೆ. ಓ ಸ್ಪಷ್ಟ ನಹಿ ಹುವಾ ಹೈ, ಅದು ಇನ್ನೂ ಸ್ಪಷ್ಟ ಆಗಿಲ್ಲ. ನಹಿತೋ ಸ್ಪಷ್ಟ ಆಗೋಯ್ತು ಅಂದರೆ ಭಾಗೆಂಗೆ, ಮಧುಬನಕ್ಕೆ ಓಡ್ತಾರೆ. ಅಭಿ ಔರ್ ಶಕ್ತಿಶಾಲಿ ಕಿರಣೆ ಐಸಿ ಆತ್ಮ ಉಂಪರ್ ಢಾಲೋ, ಈಗ ಇನ್ನೂ ಶಕ್ತಿಶಾಲಿ ಕಿರಣಗಳು ಈ ರೀತಿ ಆತ್ಮಗಳ ಮೇಲೆ ಹಾಕಿ. ತೋ ಉನೋಂಕ ಸ್ಪಷ್ಟ ಹೋ ಜಾಯಿ, ಅವ್ರಿಗೆ ಸ್ಪಷ್ಟ ಆಗ್ಬಿಡ್ಬೇಕು. ಪಹುಂಚ ರಹಿ ಹೈ, ಶುರು ಹುವಾ ಹೈ, ಲೇಕಿನ್ ಅಭಿ ಥೋಡಾ ಥೋಡಾ खोई की किरणें पहुंचने लगी है, अभी इसको और ಶಕ್ತಿಶಾಲಿ बनाओ. ಬಾಬಾ ಹೇಳ್ತಾರೆ ಇನ್ನೂ ಸ್ಪಷ್ಟ ಆಗ್ಬಿಡಬೇಕು, ತಲುಪ್ತಾ ಇದೆ, ಶುರುವಾಗಿದೆ, ಆದರೆ ಸ್ವಲ್ಪ ಸ್ವಲ್ಪ ಕೆಲವರದ್ದು ಕಿರಣಗಳು ಏನಾಗಿದೆ, ತಲುಪಲಿಕ್ಕೆ ತೊಡಗಿದೆ. ಬಾಬಾ ಹೇಳ್ತಾರೆ ಈಗ ಇನ್ನೂ ಶಕ್ತಿಶಾಲಿ ಮಾಡಿ, ಆ ಕಿರಣಗಳು ಇನ್ನೂ ಶಾರ್ಪ್ ಆಗಬೇಕು, ಶಕ್ತಿಶಾಲಿ ಆಗಬೇಕು. इसके लिए जो विघ्न पड़ता पहुंचने में स्पष्ट होने में कारण बनता, योग लगाते हो, ಅಮೃತ ವೇಳೆ बैठते हो, ಲೇಕಿನ್ ಇದಕ್ಕಾಗಿ ಯಾವುದು ವಿಘ್ನ ಬರುತ್ತೆ, ಆ ಥರ ಅವರಿಗೆ ಇನ್ನೂ ಸ್ಪಷ್ಟ ಆಗ್ಬಿಡಬೇಕು, ಇನ್ನೂ ಶಕ್ತಿಶಾಲಿ ಕಿರಣಗಳು ತಲುಪಬೇಕು. ಅದರಲ್ಲಿ ಯಾವುದು ವಿಘ್ನ ಬರ್ತಾ ಇದೆ, ಆ ತಲುಪೋದ್ರಲ್ಲಿ ಸ್ಪಷ್ಟ ಆಗೋದರಲ್ಲಿ ಯಾವುದು ಕಾರಣ ಆಗ್ತಾ ಇದೆ, ವಿಘ್ನ ಆಗ್ತಾ ಇದೆ. ಬಾಬಾ ಹೇಳ್ತಾರೆ ಯಾವುದು? ಯೋಗ ಲಗಾತೆ ಹೋ, ಅಮೃತ ವೇಳೆ बैठते हो, लेकिन ಜ್ವಾಲಾಮುಖಿ ಯೋಗ ಉಸ್ಕಿ ಕಮ್ಮಿ ಹೈ. ಯೋಗ ಮಾಡ್ತೀರಿ, ಅಮೃತ ವೇಳೆ ಕೂರ್ತೀರಿ, ಆದರೆ ಜ್ವಾಲಾಮುಖಿ ಯೋಗ ಅದರದ್ದು ಕಡಿಮೆ ಇದೆ. इसके कारण एक तो जिन भक्तों को या आत्माओं को आप किरणें भेजते हो वो इतनी स्पष्ट नहीं होती है. ಇದರ ಕಾರಣ ಒಂದಂತೂ ಯಾವ ಭಕ್ತರಿಗೆ ಮತ್ತು ಆತ್ಮಗಳಿಗೆ ತಾವು ಕಿರಣಗಳನ್ನು ಕಳಿಸ್ತೀರಿ ಅದು ಇಷ್ಟೊಂದು ಸ್ಪಷ್ಟ ಆಗೋದಿಲ್ಲ. और दूसरा ज्वालामुखी अग्नि स्वरूप योग की शक्ति ना होने में या कमी होने के संस्कार जो बीच में विघ्न डालते हैं. ಬಾಬಾ ಹೇಳ್ತಾರೆ ಎರಡನೇದು ಜ್ವಾಲಾಮುಖಿ ಅಗ್ನಿ ಸ್ವರೂಪದ ಯೋಗದ ಶಕ್ತಿ ಇಲ್ಲದೆ ಇರೋ ಕಾರಣ ಯಾವುದು ಕಮ್ಮಿ ಇರುವಂತಹ ಸಂಸ್ಕಾರ ಇದೆ ಅದು ಮಧ್ಯದಲ್ಲಿ ವಿಘ್ನ ಹಾಕುತ್ತೆ. ನಮ್ಮದು ಯಾವುದು ಸಂಸ್ಕಾರ ಇದೆ ಅದು ವಿಘ್ನ ಹಾಕುತ್ತೆ. वो संस्कार भी समाप्त नहीं होते हैं, ಆ ಸಂಸ್ಕಾರನೂ ಸಮಾಪ್ತಿ ಆಗೋದಿಲ್ಲ. पुरुषार्थ करते हो, संस्कार परिवर्तन हो जाए, लेकिन मरते हैं जलते नहीं. ಪುರುಷಾರ್ಥ ಮಾಡ್ತೀರಿ, ಸಂಸ್ಕಾರ ಪರಿವರ್ತನೆ ಆಗ್ಬಿಡ್ಬೇಕು, ಆದರೆ ಸಾಯ್ತೀರಾ, ಸುಟ್ಟೋಗೋದಿಲ್ಲ. जैसे रावण को सिर्फ मारते नहीं है, मारने के बाद जलाते हैं. ಆ ಗೊಂಬೆನೂ ಸಹ ಸಾಯಿಸೋದು ಮಾತ್ರ ಅಲ್ಲ, ರಾವಣನ ಗೊಂಬೆ ಸಾಯಿಸಿದ ನಂತರ ಏನು ಸುಟ್ಟಾಕ್ತಾರೆ, ಬೆಂಕಿ ಇಟ್ಟು ಸುಟ್ಟಾಕ್ತಾರೆ. क्योंकि मारने के बाद शरीर तो रह जाता है ना, ಸತ್ತೋದ್ರು, ಸತ್ತ ನಂತರ ಶರೀರ ಇರುತ್ತಲ್ವಾ. तो ऐसे ही आप अमृत वेले याद में बैठते हो, लेकिन योग अग्नि में ज्वाला रूप में कम है. ಅದೇ ರೀತಿ ತಾವು ಅಮೃತ ವೇಳೆ ನೆನಪಿನಲ್ಲಿ ಕೂರ್ತೀವಿ, ಆದರೆ ಯೋಗ ಅಗ್ನಿ ರೂಪದಲ್ಲಿ ಆ ಜ್ವಾಲಾ ರೂಪದಲ್ಲಿ ಕಡಿಮೆ ಇದೆ. मिलन मनाते हो, रोहन करते हो, अपने जीवन की बातें भी करते हो. ಬಾಬನೊಂದಿಗೆ ಮಿಲನ ಮಾಡ್ತೀರಾ, ಮತ್ತೆ ವಾರ್ತಾಲಾಪನೂ ಮಾಡ್ತೀರಾ, ಬಾಬಂದು ಮಹಿಮೆ ಮಾಡೋದು ವಾರ್ತಾಲಾಪನೂ ಮಾಡ್ತೀರಾ, ಮತ್ತೆ ತಮ್ಮ ಜೀವನದ ಮಾತುಗಳು ಯಾವ್ಯಾವುದಿದೆ ಅದನ್ನು ಮುಂದಿಡ್ತೀರಾ. ಲಗಾತಾರ್ ಯೋಗ ಅಗ್ನಿ ರೂಪ ಹೋ,
ಬಾಬಾ ಹೇಳ್ತಾರೆ, ಲಗಾತಾರ್ ಕಂಟಿನ್ಯೂಸ್ ಆಗಿ ಯೋಗ अग्नि ರೂಪ ಇರಬೇಕು. संस्कार को मारते जरूर हो, वो मरता है, लेकिन ಸಂಸ್ಕಾರವನ್ನು ಸಾಯುತ್ತೆ ಅದು, ಆದರೆ बीच बीच में उठ जाता है, ಮಧ್ಯೆ ಮಧ್ಯೆ ಏನಾಗುತ್ತೆ, ಎದ್ದು ಕೂತು ಬಿಡುತ್ತೆ. ಕೆಲವರು ಸತ್ತೋಗ್ತಾರಲ್ವ, ಅವ್ರಿಗೆ ಜನ ಎತ್ಕೊಂಡು ಹೋಗ್ತಾ ಇದ್ರೆ ಮಧ್ಯದಲ್ಲಿ ಎದ್ದು ಕೂತ್ಕೊಂಡ್ಬಿಡ್ತಾರೆ ಅಲ್ವಾ, ಆ ಥರ ಎದ್ದು ಕೂತ್ಕೊಂಡ್ಬಿಡುತ್ತೆ ಅಂತಾರೆ ಬಾಬಾ. ಅದಕ್ಕೆ ಏನು ಮಾಡೋದು, ಸತ್ತವ್ರನ್ನ ಸುಟ್ಟಾಕ್ಬಿಡ್ತಾರೆ. जल जाएगा तो नाम रूप खत्म हो जाएगा. ಸುಟ್ಟೋಯ್ತು ಅಂದರೆ ಅದರದ್ದು ನಾಮ ರೂಪ ಎಲ್ಲ ಖತಮ್ ಆಗೋಯ್ತು. ಏನಾಯಿತು, ಶರೀರ ಅಲ್ಲ, ಬೂದಿ ಅಂತೀವಿ ಅಲ್ವಾ. अभी सभी बच्चे रूहान में भी कहते हैं जितना चाहते हैं उतना नहीं है. ಈಗ ಎಲ್ಲ ಮಕ್ಕಳು ರೂಹಾನಲ್ಲೂ ಸಹ ಬಾಬನಿಗೆ ವಾರ್ತಾಲಾಪ ಮಾಡುವಾಗಲೂ ಸಹ ಹೇಳ್ತೀರಾ, ನಾವು ಎಷ್ಟು ಬಯಸ್ತೀವೋ ಅಷ್ಟು ಇಲ್ಲ. ಯೋಗದ अग्नि स्वरूप. तो बाप दादा आज ये इशारा दे रहे हैं, क्योंकि स्पेशल महावीर बच्चे मीटिंग में आए हैं और मधुबन निवासी अर्थात मधुबन में क्या, मधुबन अर्थात ಅಂದಾಗ ಬಾಪ್ ದಾದಾ ಇಂದು ಇಶಾರ ಕೊಡ್ತಾ ಇದ್ದಾರೆ. ಯಾಕೆ, ಸ್ಪೆಷಲ್ಲಾಗಿ ವೀರ ಮಕ್ಕಳು ಮೀಟಿಂಗಲ್ಲಿ ಬಂದಿದ್ದಾರೆ ಮತ್ತು ಮಧುಬನ್ ನಿವಾಸಿ ಅರ್ಥಾತ್ ಮಧುಬನ್ ನಿವಾಸಿಗಳು ಕುಳಿತಿದ್ದಾರೆ. ಮಧುಬನ್ ನಿವಾಸಿ, ಮಧುಬನ್ನಲ್ಲಿ ಏನಿದೆ, ಮಧುಬನ್ ಅರ್ಥಾತ್ ಬಾಬಾ. ಮಧುಬನ್ कहने से सबको क्या याद आता है, ಮಧುಬನ ಅಂತ ಹೇಳಿದ್ದೆ ಎಲ್ಲರಿಗೂ ಏನು ನೆನಪಿಗೆ ಬರುತ್ತೆ, ಮಧುಬನ್ ಕಾ ಬಾಬಾ, ಮಧುಬನದ ಬಾಬಾ. तो मधुबन वालों को विशेष ये अटेंशन रखना चाहिए ಅಂದಾಗ ಮಧುಬನದವರಿಗೆ ವಿಶೇಷವಾಗಿ ಈ ಅಟೆನ್ಷನ್ ಇಟ್ಕೊಳ್ಬೇಕಾಗಿದೆ. ಮಧುಬನ್ कहने से ಮಧುಬನ್ ಕಾ ಬಾಬಾ ಯಾದ್ ಆತಾ ಹೈ. ಮಧುಬನ ಅಂತ ಹೇಳೋದ್ರಿಂದ ಎಲ್ಲರಿಗೂ ಮಧುಬನದ ಬಾಬಾ ನೆನಪಿಗೆ ಬರ್ತಾರೆ. ಮಧುಬನ್ ಮೇ ರಹನೆ ವಾಲೋಂ ಕೋ ಕಿಸ್ ದೃಷ್ಟಿ ಸೆ ದೇಖ್ತೆ ಹೈ. ಮತ್ತು ಮಧುಬನದಲ್ಲಿ ಇರುವಂಥವರನ್ನು ಎಲ್ಲರೂ ಯಾವ ದೃಷ್ಟಿಯಿಂದ ನೋಡ್ತಾರೆ, ಮಧುಬನ್ ವಾಲೆ ಹಾತ್ ಉಠಾವೋ. ಬಾಬಾ ಮಧುಬನ್ದವರು ಕೈ ಎತ್ತಿದ್ರು. ಬಹುತ್ ಹೈ, ಚಾಹೆ ನೀಚೆ ಚಾಹೆ ऊपर, लेकिन आज की सभा में सबसे ज़्यादा मधुबन निवासी है. ಬಲೆ ಕೆಳಗೆ ಮತ್ತು ಮೇಲೆ, ಆದರೆ ಇಂದಿನ ಸಭೆಯಲ್ಲಿ ಎಲ್ಲರಿಗಿಂತ ಹೆಚ್ಚಾಗಿ ಮಧುಬನ್ ನಿವಾಸಿಗಳು ಇದ್ದಾರೆ. ಬಾಪ್ ದಾದಾ ಖುಷ್ ಹೈ ಕಿ ಮಧುಬನ್ ನಿವಾಸಿ ये कमाल अवश्य दिखाएंगे. ಬಾಪ್ ದಾದನಿಗೆ ಖುಷಿ ಇದೆ, ಮಧುಬನ್ ನಿವಾಸಿಗಳು ಈ ಚಮತ್ಕಾರ ಅವಶ್ಯಕವಾಗಿ ತೋರಿಸ್ತಾರೆ. कि हर मधुबन निवासी के सूरत और सीरत से बाबा बाबा ही दिखाई दे. ಪ್ರತಿಯೊಬ್ಬ ಮಧುಬನ್ ನಿವಾಸಿಯಿಂದ, ಆ ರೂಪದಿಂದ, ಅವರ ಗುಣಗಳಿಂದ ಬಾಬಾ ಬಾಬಾನೇ ಕಾಣಿಸ್ಬೇಕಾಗಿದೆ. बात से बाप दिखाई दे, क्योंकि मधुबन में यज्ञ सेवा का फल और फल बहुत मिलता है. ಮಾತಿನಿಂದ ತಂದೆ ಕಾಣಿಸ್ಬೇಕಾಗಿದ್ದರೆ ಮಧುಬನದ ಯಜ್ಞ ಸೇವೆಯ ಫಲ ಮತ್ತು ಫಲ ಬಹಳ ಸಿಗುತ್ತೆ. ಲೇನೆ ವಾಲಾ ಲೇವೆ ಲೇಕಿನ್ ಮಿಲ್ತಾ ಹೈ. ತಗೋಬೋದು, ಆದರೆ ಮಧುಬನದ ಸೇವೆಯ ಫಲ ಎರಡೂ ಸಿಗುತ್ತೆ. ತಗೊಳ್ಳುವಂಥವ್ರು ತಗೊಳ್ಬೋದು, ಆದರೆ ಸಿಗುತ್ತೆ. संस्कार को देखने या संस्कार मिलाने में और सदा अटेंशन देने की आवश्यकता है. ಸಂಸ್ಕಾರ ನೋಡೋದು ಮತ್ತು ಸಂಸ್ಕಾರ ಮಿಲನ ಮಾಡೋದರಲ್ಲಿ ಸದಾ ಅಟೆನ್ಷನ್ ಕೊಡುವುದು ಅವಶ್ಯಕತೆ ಇದೆ. बाप दादा को हर मधुबन के बच्चों से विशेष प्यार है. क्यों,
ಬಾಬ್ದಾದರವರಿಗೆ ಪ್ರತಿಯೊಂದು ಮಧುಬನದ ಮಗುವಿನೊಂದಿಗೆ ವಿಶೇಷ ಪ್ರೀತಿ ಇದೆ. ಯಾಕೆ? बाप के स्थापन किए यज्ञ की सेवा में स्वयं को समर्पण किया. ತಂದೆಯ ಸ್ಥಾಪನೆ ಮಾಡಿದ ಯಜ್ಞ ಸೇವೆಯಲ್ಲಿ ಸ್ವಯಂವನ್ನು ಸಮರ್ಪಣೆ ಮಾಡಿಕೊಂಡಿದ್ದಾರೆ. मधुबन निवासियों को एक तो अपने पुरुषार्थ का फल मिल रहा है और मधुबन ನಿವಾಸಿಗಳಿಗೆ ಒಂದಂತೂ ತಮ್ಮ ಪುರುಷಾರ್ಥದ ಫಲ ಸಿಗ್ತಾ ಇದೆ. और दूसरा जो मधुबन में आने वाले चाहे ब्राह्मण चाहे नई आत्माएं आती है, उनकी सेवा का यज्ञ सेवा है, साधारण सेवा नहीं है. यज्ञ सेवा का एक्स्ट्रा पुण्य भी मिलता है. ಬಾಬಾ ಹೇಳ್ತಾರೆ, ಒಂದು ಮಧುಬನದಲ್ಲಿ ಬರುವಂತಹ ಬ್ರಾಹ್ಮಣರಾಗಿರ್ಬೋದು ಮತ್ತು ಹೊಸ ಆತ್ಮಗಳಾಗಿರ್ಬೋದು, ಅವರಿಗೆ ಸೇವೆ ಮಾಡ್ತಾರಲ್ವ, ಯಜ್ಞ ಸೇವೆ ಸಾಧಾರಣ ಸೇವೆಯನ್ನ, ಈ ಯಜ್ಞ ಸೇವೆದು ಎಕ್ಸ್ಟ್ರಾ ಪುಣ್ಯನೂ ಸಿಗುತ್ತೆ. ಒಂದೊಂದು ಡಿಪಾರ್ಟ್ಮೆಂಟ್ನವರು ಎಷ್ಟು ಸೇವೆ ಮಾಡ್ತಾರೆ. ಹೋದ ತಕ್ಷಣ ಅಕಾಮಿಡೇಷನ್ ಅವ್ರದ್ದು, ನಂತರ ಊಟದವ್ರದ್ದು. ಬಾಬಾ ಹೇಳ್ತಾರೆ, ಯಜ್ಞ ಸೇವೆ ಸಾಧಾರಣ ಸೇವೆಯಲ್ಲ, ಯಜ್ಞ ಸೇವೆದು ಎಕ್ಸ್ಟ್ರಾ ಪುಣ್ಯ ಸಿಗುತ್ತೆ. ಅವ್ರ ಪುರುಷಾರ್ಥದ ಫಲ ಮತ್ತು ಸೇವೆಯ ಬಲ. अगर कोई भी मधुबन निवासी अपने बाप दादा की श्रीमत पर अमृत वेले से रात तक श्रीमत प्रमाण चलता है तो, ಒಂದು ವೇಳೆ ಯಾರಾದರೂ ಮಧುಬನ್ ನಿವಾಸಿ ತನ್ನ ಬಾಪ್ ದಾದಾರವರ ಶ್ರೀಮತದಂತೆ ಅಮೃತ ವೇಳೆಯಿಂದ ರಾತ್ರಿಯ ತನಕ ಶ್ರೀಮತದ ಪ್ರಮಾಣ ನಡೀತಾರೆ ಅಂದಾಗ, उनको एक्स्ट्रा मधुबन वाले खुद जाने नहीं जाने अलवेले रहे तो भी मधुबन का सेवा का पुण्य मिलता जरूर है. ಬಾಬಾ ಹೇಳ್ತಾರೆ, ಬಾಬ್ದಾದಾರವರ ಶ್ರೀಮತದಂತೆ ಅಮೃತ ವೇಳೆಯಿಂದ ರಾತ್ರಿಯ ತನಕ ಶ್ರೀಮತದ ಪ್ರಮಾಣ ನಡೀತಾರೆ ಅಂದಾಗ ಅವರಿಗೆ ಎಕ್ಸ್ಟ್ರಾ ಮಧುಬನದವ್ರಿಗೆ ಖುದ್ದು ಅವ್ರಿಗೆ ಗೊತ್ತಿರ್ಬೋದು, ಗೊತ್ತಿಲ್ಲದಿರ ಇರ್ಬೋದು, ಹುಡುಗಾಟಿಕೆಯಲ್ಲಿರ್ಬೋದು, ಆದರೆ ಮಧುಬನದ ಸೇವೆಯ ಪುಣ್ಯದ ಒಂದು ಫಲ ತಪ್ಪದೆ ಸಿಗುತ್ತೆ. ಒಂದು ಪುರುಷಾರ್ಥದ್ದು, ಇನ್ನೊಂದು ಸೇವೆದು. ಪುರುಷಾರ್ಥ ಏನು ಹೇಳಿದ್ರು? ಪ್ರತಿಯೊಂದು ಶ್ರೀಮತದಂತೆ ನಡೆಯುವಂತಹದ್ದು. ಮಧುಬನ್ ನಿವಾಸಿ ಬನ್ನ ಸಾಧಾರಣ ಬಾತ್ नहीं. मधुबन निवासी आಗೋದು ಸಾಧಾರಣ ಮಾತಿಲ್ಲ. चाहे कोई कैसा भी काम कर रहा है, चलो सफाई कर रहा है, ಭಲೆ ಯಾರು ಯಾವುದೇ ಸೇವೆ ಮಾಡ್ತಾ ಇದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ, ಕೆಲವರು ಎಲ್ಲ ಶುದ್ಧ ಮಾಡುವಂತಹ ಸೇವೆ ಮಾಡ್ತಾ ಇದ್ದಾರೆ, ಸಫಾಯಿ ಸೇವೆ ಮಾಡ್ತಾ ಇದ್ದಾರೆ. ಲೇಕಿನ್ ಐಸೆ ಸಾಧಾರಣ ಕಾಮ್ ಕಾ ಭಿ ಪುಣ್ಯ ಬಹುತ್ है. ಗುಡಿಸೋದು, ಒರೆಸೋದು, ಏನೆಲ್ಲ ಸಾಧಾರಣ ಕೆಲಸಗಳು, ಪಾತ್ರೆ ತೊಳೆಯೋದು, ಎಲ್ಲ ಸಾಧಾರಣ ಕೆಲಸಗಳು, ಅದಕ್ಕೂ ಪುಣ್ಯ ಬಹಳ ಇದೆ. ಕ್ಯೋಂಕಿ ಬಾಪ್ ಕಾ ರಚಾ ಹುವ ಯಜ್ಞ, ಅದು ತಂದೆ ರಚನೆ ಮಾಡಿದ ಯಜ್ಞ. ಅದರಲ್ಲಿ ಏನು ಚಿಕ್ಕ ಕೆಲಸ ಮಾಡಿದ್ರೂ, ಎಂಥ ಕೆಲಸ ಮಾಡಿದ್ರೂ ಅದಕ್ಕೆ ಪುಣ್ಯದ ಫಲ ಅನ್ನೋದು ಇದ್ದೇ ಇದೆ. ಅದು ಬಹಳ ಇದೆ ಅಂತಾರೆ. इस यज्ञ से मधुबन में ही सभी को परमात्म प्यार होता है. ಈ ಯಜ್ಞದಿಂದಲೇ ಮಧುಬನದಲ್ಲೂ ಸಹ ಎಲ್ಲರಿಗೂ ಪರಮಾತ್ಮನ ಪ್ರೀತಿ ಪ್ರಾಪ್ತವಾಗುತ್ತೆ. इसलिए सिवाय मधुबन के बाबा कहाँ भी नहीं आता. ಮಧುಬನ ಬಿಟ್ಟು ಬಾಬಾ ಬೇರೆ ಎಲ್ಲೂ ಬರೋದಿಲ್ಲ. ये मधुबन को बाप के आने का, मिलने का, मिलाने का पार्ट नूंदा हुआ है. ಈ ಮಧುಬನಕ್ಕೆ ತಂದೆ ಬರುವಂತಹದ್ದು, ಮಿಲನ ಮಾಡುವಂತಹದ್ದು, ಮಿಲನ ಮಾಡಿಸುವಂತಹದ್ದು, ಆ ಪಾತ್ರ ಫಿಕ್ಸ್ ಆಗಿಬಿಟ್ಟಿದೆ. तो हर एक मधुबन वाले अपने पुण्य के खाते को पहचानो. ಮಧುಬನದವರು ತಮ್ಮ ಪುಣ್ಯದ ಖಾತೆಯನ್ನು ಗುರುತಿಸಿ, ಪಹಚಾನು ಅವರು ಉಸ್ ಮಹಾನ್ ಪ್ರಾಪ್ತಿ ಸ್ವರೂಪ ಬನೋ, ಗುರುತಿಸಬೇಕು
ಆ ಮಹಾನ್ ಪ್ರಾಪ್ತಿ ಸ್ವರೂಪರು ಆಗಬೇಕು. कुछ भी नहीं, आपका काम है बड़ों तक पहुंचाना. कुछ भी हो, आपका काम है बड़ों तक पहुंचाना. पहुंचाया अर्थात दिल से निकाला. ಅಲ್ಲೂ ಏನಾದರೂ ಹೆಚ್ಚು ಕಡಿಮೆ ನಡೀತಾ ಇರುತ್ತಾ ಅಲ್ವಾ? ಎಲ್ಲರದ್ದು ಸಂಸ್ಕಾರ ಪೂರ್ಣವಾಗಿ ಸುಟ್ಟಾಕೊಂಡಿಲ್ಲ. ಏನಾದರೂ ಸ್ವಲ್ಪ ಹೆಚ್ಚು ಕಮ್ಮಿ ನಡೆಯುತ್ತೆ. ಏನೇ ನಡೀಲಿ, ಯಾರು ನೋಡಿದ್ರು ಅವ್ರ ಕೆಲಸ ಏನಾಗಿದೆ, ದೊಡ್ಡವ್ರ ತನಕ ತಲುಪಿಸೋದು. ತಲುಪಿಸಿದ್ರ ಅದನ್ನು ಹೃದಯದಿಂದ ತೆಗೆದುಹಾಕ್ಬಿಡೋದು. ಆಪ್ಕಿ ಜಿಮ್ಮೆವಾರಿ ಪೂರಿ ಹುಯಿ. ನೀವು ನೋಡಿದ್ರಿ, ಅದರಿಂದ ಅವ್ರಿಗೆ ತಲುಪಿಸ್ಬೇಕು. ಇನ್ನು ಅದು ದೊಡ್ಡದಾಗಿ ಅನಾಹುತ ಆಗಬಾರ್ದು ಅಂತ ಆ ಜವಾಬ್ದಾರಿ ರೂಪದಲ್ಲಿ ಏನು ಮಾಡಬೇಕು, ತಲುಪಿಸ್ಬೇಕು ದೊಡ್ಡವರಿಗೆ. अगर आप समझते हो कुछ हो नहीं रहा है तो आपका इसमें पाप नहीं बनेगा. ನೀವು ತಿಳಿಸಿದ್ರಿ, ಆದರೂ ಅದಕ್ಕೆ ಆ್ಯಕ್ಷನ್ ಏನು ಅವ್ರು ತಗೊಳ್ಳೂ ಇಲ್ಲ, ಏನೂ ನಡೀತಾ ಇಲ್ಲ ಅಂದಾಗ ಇದರಲ್ಲಿ ತಮ್ಮದು ಏನು ಪಾಪ ಆಗೋದಿಲ್ಲ. ಜೋ ಜಿಮ್ಮೆವಾರ್ ಹೇ ಉನೋಗ ಬನೇಗ. ಯಾರು ಅದನ್ನು ಸರಿ ಮಾಡಬೇಕಾಗಿತ್ತು ಅವ್ರು ಮಾಡಲಿಲ್ಲ ಅಂದರೆ ಅವ್ರದ್ದು ಜವಾಬ್ದಾರಿ, ಅವ್ರಿಗೆ ಪಾಪ ಹೋಗುತ್ತೆ. ತಿಳಿಸಿದ್ರೆ ನೀವು, ತಿಳಿಸೋದು ನಿಮ್ಮದು ಕರ್ತವ್ಯ ಅಷ್ಟೇ. ಯಜ್ಞದಲ್ಲಿ ಇದ್ದೀರಾ, ನೋಡಿದರೆ ಅದನ್ನು ತಿಳಿಸೋದು ನಿಮ್ಮ ಜವಾಬ್ದಾರಿ. ಅದನ್ನು ಮನಸ್ಸಲ್ಲೂ ನೀವು ಇಟ್ಕೋಬಾರ್ದು. ಆಪ್ ನಿಶ್ಚಿಂತರಗು, ತಾವು ನಿಶ್ಚಿಂತರಾಗಿರಿ. ದೇನಾ ಆಪ್ಕಾ ಕಾಮ್ ಹೈ, ಲೇಕಿನ್ ಸೋಚನಾ ಕ್ಯಾ ಹುವಾ ಕ್ಯಾ नहीं हुआ, ये क्यों नहीं हुआ, ये क्यों नहीं हुआ, इसकी आपको ಅವಶ್ಯಕತೆ नहीं. ಬಾಬಾ ಹೇಳ್ತಾರೆ, ಕೊಡೋ ಕೆಲಸ ನಿಮ್ಮದು. ಏನು ನೋಡಿದ್ರಿ ನೀವು ಶ್ರೀಮತಕ್ಕೆ ವಿರುದ್ಧವಾದದ್ದು, ಅದು ತಿಳಿಸುವಂತಹದ್ದು ದೊಡ್ಡವರಿಗೆ, ಅದು ನಿಮ್ಮ ಕೆಲಸ. ನಂತರ ಯೋಚನೆ ಮಾಡೋದು, ಏನಾಯಿತು, ಯಾಕೆ ಇದ್ರದ್ದು ಇನ್ನೂ ಇವರು ಆ್ಯಕ್ಷನ್ ತಗೊಂಡಿಲ್ಲ, ಸರಿ ಮಾಡಿಲ್ಲ, ಇದರದ್ದು ತಮಗೆ ಅವಶ್ಯಕತೆ ಇಲ್ಲ. ಅವ್ರಿಗೆ ವ್ಯರ್ಥ ಸಂಕಲ್ಪ ಚಲೆಂಗೆ, ನಿಮಗೆ ಇನ್ನೂ ವ್ಯರ್ಥ ಸಂಕಲ್ಪ ನಡೆಯುತ್ತೆ. ಆಪ್ಕಿ ಜೋ ಜಿಮ್ಮೆವಾರಿ ಹೈ ಓ ಆಪ್ ಕರೋ ಪಹುಂಚಾವೋ. ತಮ್ಮದೇನು ಜವಾಬ್ದಾರಿ, ನೋಡಿದ್ರಿ ದೊಡ್ಡವ್ರಿಗೆ ತಲುಪಿಸೋದು ಅಷ್ಟೇ. लेकिन पहुंचाने के बाद पहुंचाना भी रीति प्रमाण. मधुबन निवासी ब्राह्मण हो, ऊंच हो, अपने कर्तव्य को जान ऐसा कर्तव्य करो. ಅದು ತಲುಪಿಸಿದ ನಂತರ ತಲುಪಿಸೋದು ಸಹ ಒಂದು ರೀತಿಯ ಪ್ರಮಾಣ. ಮಧುಬನ್ ನಿವಾಸಿ ಬ್ರಾಹ್ಮಣರಾಗಿದ್ದೀರಿ, ಶ್ರೇಷ್ಠರಾಗಿದ್ದೀರಿ, ತಮ್ಮ ಒಂದು ಪದವಿನೂ ತಿಳ್ಕೊಂಡಿದ್ದೀರಿ, ಅದರಿಂದ ಈ ಥರ ಕರ್ತವ್ಯ ಇದೆ. ತಾವು ತಮ್ಮ ಕರ್ತವ್ಯವನ್ನು आपको सब आपके कर्तव्य को सुनकर और भी सीखे. ಆ ಥರ ತಾವೇನು ಕರ್ತವ್ಯ ಮಾಡಿದ್ರಿ ಅದನ್ನು ಕೇಳಿ ಬೇರೆಯವರು ಕಲಿತ್ಕೋಬೇಕು. मधुबन निवासी के ऊपर सभी को भावना है, तो ऐसे भावना वालों को भावना का फल दिखाओ. ಮಧುಬನ್ ನಿವಾಸಿ ಅಂದರೆ ಸಾಧಾರಣ ಕೆಲಸದಲ್ಲಿರೋರು, ಅವ್ರ ಮೇಲೂ ಸಹ ಮಧುಬನ್ ನಿವಾಸಿ ಅಂದರೆ ಎಲ್ಲರಿಗೂ ಎಷ್ಟು ಭಾವನೆ ಇದೆ. ಅದಕ್ಕೆ ಅವ್ರಿಗೆ ಹೇಳ್ತಾರೆ ಬಾಬಾ, ಆ ಭಾವನೆಯ ಫಲ ಅವರಿಗೆ ಎಲ್ಲರಿಗೂ ನೀವು ತೋರಿಸಿ. मधुबन वालों में बाप दादा जानते हैं कि कोई बच्चे बहुत मर्यादा पूर्वक स्वपुरुषार्थी बाप से स्नेही बन सहयोग देने वाले बच्चे हैं. ಮಧುಬನದಲ್ಲೂ ಬಾಪ್ ದಾದನಿಗೆ ಗೊತ್ತಿದೆ, ಕೆಲವು ಮಕ್ಕಳು ಬಹಳ ಮರ್ಯಾದಾಪೂರ್ವಕ ಸ್ವಪುರುಷಾರ್ಥ ಮತ್ತು ತಂದೆಯ ಸ್ನೇಹಿಯಾಗಿ ಸಹಯೋಗ ಕೊಡುವಂತಹ ಮಕ್ಕಳು ಆಗಿದ್ದಾರೆ. ಸ್ವಪುರುಷಾರ್ಥಿಗಳು ಆಗಿದ್ದಾರೆ, ತಂದೆಗೆ ಸಹಯೋಗ ಕೊಡುವಂತಹ ಮಕ್ಕಳು ಆಗಿದ್ದಾರೆ. ಲೇಕಿನ್ ಬಾಪ್ ದಾದಾ ಯಹಿ ಚಾಹತಾ ಹೈ, ಬಾಪ್ ದಾದಾ ಇದನ್ನೇ ಬಯಸ್ತಾರೆ. ಬಾಪ್ ದಾದಾ ಕಿ ಚಾಹನಾ ಕ್ಯಾ, ಮಧುಬನ್ ನಿವಾಸಿಯೋಂಕೆ ಪ್ರತಿ. ಬಾಪ್ ದಾದಾರವರ ಆಸೆ ಏನಿದೆ ಮಧುಬನ್ ನಿವಾಸಿಗಳ ಬಗ್ಗೆ? मधुबन निवासी हर बाप का बच्चा यज्ञ स्नेही सहयोगी बन अपने चलन द्वारा सभी को बाप का परिचय दे. मधुबन निवासी ಪ್ರತಿಯೊಂದು ಮಗು
ಯಜ್ಞ ಸ್ನೇಹಿ ಸಹಯೋಗಿಯಾಗಿ ತಮ್ಮ ಚಲನೆಯ ಮೂಲಕ ಎಲ್ಲರಿಗೂ ತಂದೆಯ ಪರಿಚಯ ಕೊಡಬೇಕು. ಹಮ್ ಮಧುಬನ್ ನಿವಾಸಿयों का कितना बड़ा भाग्य है. ಮಧುಬನ್ ನಿವಾಸಿಗಳಿಗೂ ಎಷ್ಟು ದೊಡ್ಡ ಭಾಗ್ಯ ಇದೆ. ಭಾಗ್ಯಕ್ಕೂ ಪ್ರಸಿದ್ಧ ಕರೋ, ಆ ಭಾಗ್ಯನ ಪ್ರಸಿದ್ಧ ಮಾಡ್ಕೊಳ್ಳಿ. ಕ್ಯೋಂಕಿ ಯಜ್ಞ ನಿವಾಸಿ ಹೋ, ಯಾಕೆ ಯಜ್ಞ ನಿವಾಸಿಗಳಾಗಿದ್ದೀರಿ. ಪರಮಾತ್ಮನೇ ಕ್ಯಾ ರಚಾ ಪಹಲೆ, ಪರಮಾತ್ಮ ಮೊದಲು ಏನು ರಚನೆ ಮಾಡಿದ್ರು, ಯಜ್ಞ ರಚಾ. और यज्ञ की धरणी निमित्त मधुबन है. यज्ञದ ಧರಣಿ ಭೂಮಿ ಯಾವುದು, ನಿಮಿತ್ತ मधुबन. जानते हो ना मधुबन की महिमा. जो जानते हैं मधुबन की महिमा वो हाथ उठाओ. ಗೊತ್ತಿದೆಯಾ ಮಧುಬನದ ಮಹಿಮೆ, ಯಾರಿಗೆ ಗೊತ್ತಿದೆ ಅವರು ಕೈ ಎತ್ತಿ. बाप दादा यहाँ सामने टीवी पर देखते हैं. बाप दादा ಎಲ್ಲಿ ಮುಂದುಗಡೆ ಟಿವಿನಲ್ಲಿ ನೋಡ್ತಾರೆ. अच्छा बहुत अच्छा. बाप दादा बहुत बहुत शक्तिशाली. दिल का प्यार, दिल की दुआएं हर मधुबन निवासियों को दे रहा है. बाप दादा ಬಹಳ ಬಹಳ ಶಕ್ತಿಶಾಲಿ. ಹೃದಯದ ಪ್ರೀತಿ, ಹೃದಯದ ಆಶೀರ್ವಾದಗಳು ಪ್ರತಿಯೊಂದು ಮಧುಬನ್ ನಿವಾಸಿಗೆ ಕೊಡ್ತಾ ಇದ್ದಾರೆ. और महारथियों को, मीटिंग वालों को देख बहुत बच्चे वाह बच्चे वाह. ಮಹಾರಥಿಗಳನ್ನು ಮೀಟಿಂಗಲ್ಲಿ ಬಂದಿರೋರನ್ನು ನೋಡಿ ಬಾಬಾ ವಾ ಬಚ್ಚೆ ವಾ ಅಂತ ಇದ್ದಾರೆ. का दिल में गीत गा रहे हैं. ಬಾಬಾ ಆಹಾ ಮಕ್ಕಳೇ ಆಹಾ ಅನ್ನುವ ಹಾಡು ಹಾಡ್ತಾ ಇದ್ದಾರೆ ಹೃದಯದಲ್ಲಿ. लेकिन जो भी मीटिंग में आए हैं उनको एक बात में आगे बढ़ना. ಯಾರು ಮೀಟಿಂಗಲ್ಲಿ ಬಂದಿದ್ದೀರಿ ಅವರು ಒಂದು ಮಾತಿನಲ್ಲಿ ಮುಂದುವರಿಬೇಕು. जो भी जितने भी आपके ಸೇವಾ ಸಾಥಿ है, ಯಾರೆಲ್ಲ ಎಷ್ಟು ಮಂದಿ ತಮ್ಮ ಸೇವೆಯ ಜೊತೆಗಾರರಿದ್ದಾರೆ, उनको सदा अपने खुशी और प्राप्ति द्वारा संतुष्ट करना. ಅವರನ್ನು ತಮ್ಮ ಖುಷಿ ಮತ್ತು ಪ್ರಾಪ್ತಿಯಿಂದ ಸಂತುಷ್ಟ ಮಾಡಬೇಕು ಸೇವೆಯ ಜೊತೆಗಾರರು. अगर शिक्षा भी देते हो तो शिक्षा के साथ स्नेह भी देना. ಶಿಕ್ಷಣ ಕೊಡ್ತೀರಾ ಅಂದರೆ ಜೊತೆಗೆ ಶಿಕ್ಷಣದ ಜೊತೆಗೆ ಸ್ನೇಹವನ್ನು ಕೊಡಬೇಕು. जिससे वो स्नेह के आधार से अपने को आगे बढ़ा सके. ಯಾವುದು ನಾವು ಶಿಕ್ಷಣದ ಜೊತೆಗೆ ಸ್ನೇಹ ಕೊಟ್ವಿ ಅದರ ಆಧಾರದಿಂದ ಅವರು ತಮ್ಮನ್ನು ಮುಂದುವರಿಸ್ಕೊಳ್ಬಹುದು. ऐसा स्नेह नहीं देना जो वो स्नेह का लाभ उठावे. जो भी करो माफ है, ऐसा स्नेह नहीं देना. ಬಾಬಾ ಹೇಳ್ತಾರೆ ಈ ಥರ ಸ್ನೇಹ ಕೊಡಬೇಡಿ. ಅವರು ನಮ್ಮ ಸ್ನೇಹದ ಲಾಭ ತಗೊಳ್ಳೋದು, ಅವ್ರು ಏನು ಮಾಡಿದ್ರು ಕ್ಷಮಿಸ್ಬಿಡೋದು, ಈ ರೀತಿ ಸ್ನೇಹ ಕೊಡಬಾರ್ದು. बाप दादा खुश है जो निमित्त बने हैं. अटेंशन देते भी है लेकिन अटेंशन दे के संतुष्ट भी करो. ಬಾಪ್ ದಾದಾ ಖುಷಿ ಪಡ್ತಾರೆ ಯಾರೆಲ್ಲ ನಿಮಿತ್ತ ಮಕ್ಕಳಿದ್ದೀರಾ, ಅಟೆನ್ಷನ್ ಕೊಡ್ತಾನೂ ಇದ್ದೀರಾ, ಆದರೆ ಅಟೆನ್ಷನ್ ಕೊಟ್ಟು ಸಂತುಷ್ಟನೂ ಮಾಡಿ ಮತ್ತು ವಿಶ್ವಕ್ಕೂ ಸಂತುಷ್ಟಿ ಕಿ ಕಿರಣೆ ಪಹುಂಚೆ. ವಿಶ್ವಕ್ಕೆ ನಿಮ್ಮ ಸಂತುಷ್ಟತೆಯ ಕಿರಣಗಳು ತಲುಪಿಸಿ. ये भी कार्य निमित्त वालों को करना है. ಈ ಕಾರ್ಯ ಯಾರು ನಿಮಿತ್ತರಾಗಿದ್ದೀರಾ ಅವ್ರು ಮಾಡಬೇಕು. उसका कारण कि जो निमित्त है उनको अपने अपने हैंड्स पे संस्कार परिवर्तन कराने में थोड़ी मेहनत करनी पड़ती है. ಅದರ ಕಾರಣ ಯಾರೆಲ್ಲ ನಿಮಿತ್ತರಾಗಿದ್ದಾರೆ ಅವರಿಗೆ ತಮ್ಮ ತಮ್ಮ ಹ್ಯಾಂಡ್ಸಿನ ಸಂಸ್ಕಾರ ಪರಿವರ್ತನೆ ಮಾಡಿಸೋದರಲ್ಲಿ ಸ್ವಲ್ಪ ಪರಿಶ್ರಮ ಪಡಬೇಕಾಗಿ ಬರುತ್ತೆ. ಸೇವಾ कराते हो, रहने खाने का प्रबंध मेजॉरिटी सेंटर देते हैं. ಸೇವೆನೂ ಮಾಡಿಸ್ತೀರ ಮತ್ತು ಇರಲಿಕ್ಕಾಗಿ ಊಟಕ್ಕಾಗಿ ವ್ಯವಸ್ಥೆಗಳು ಮೆಜಾರಿಟಿ ಸೆಂಟರಲ್ಲಿ ಕೊಡ್ತೀರಾ. ಲೇಕಿನ್ ಉನೋಮೆ ಶಕ್ತಿ ಐಸಿ ಬರೋ, ಅವರಲ್ಲಿ ಶಕ್ತಿ ಈ ರೀತಿ ತುಂಬಿಸಿ जो बाप से शक्ति ले आपके सेवा स्थान का वायुमंडल ऐसा बनाए. ತಂದೆಯಿಂದ ಅವರು ಶಕ್ತಿಯನ್ನು ಪಡಿಬೇಕು,
ತಮ್ಮ ಸೇವಾ ಸ್ಥಾನದ ವಾಯುಮಂಡಲ ಈ ರೀತಿ ಮಾಡಬೇಕಾಗಿದೆ. ಯಾವ ರೀತಿ ಮಾಡಬೇಕಾಗಿದೆ? जो भी आवे वो पहले तो ವಾಯುಮಂಡಲ के आकर्षण में आ जाए. ಯಾರೇ ಬಂದರೂ ಮೊದಲು ವಾಯುಮಂಡಲದ ಆಕರ್ಷಣೆಯಲ್ಲಿ ಬರಬೇಕು. ಈ ಸ್ಥಾನ ಎಷ್ಟು ಚೆನ್ನಾಗಿದೆ, ವಾಯುಮಂಡಲದ ಆಕರ್ಷಣೆಯಲ್ಲಿ ಬರಬೇಕು. क्योंकि आजकल सब यही चाहते हैं कि ऐसे कोई कार्य हो जो आने से ही अनुभव हो, कुछ देखने से ही अनुभव हो. ಬಾಬಾ ಹೇಳ್ತಾರೆ, ಈ ರೀತಿ ಆಕರ್ಷಣೆ ಆಗಬೇಕು. ಈ ಸಮಯದಲ್ಲಿ ಎಲ್ಲರೂ ಇದೇ ಬಯಸ್ತಾರೆ. ಈ ರೀತಿ ಕಾರ್ಯ ಆಗಬೇಕಾಗಿದೆ. ಅವ್ರು ಬಂದಿದ್ದೇ ಅವ್ರಿಗೇನಾದರೂ ಅನುಭವ ಆಗಬೇಕು, ನೋಡಿದ್ದೇ ಅವ್ರಿಗೆ ಏನಾದರೂ ಅನುಭವ ಆಗಬೇಕು. ಸುನನೆ का अनुभव होता, योग का अनुभव होता, ನಂತರ ಕೇಳುವ ಅನುಭವ ಆಗುತ್ತೆ, ಯೋಗದ ಅನುಭವ ಆಗುತ್ತೆ. ಲೇಕಿನ್ ವಾಯುಮಂಡಲ का भी अनुभव हो, ವಾಯುಮಂಡಲದ್ದು ಅನುಭವ ಆಗಬೇಕು. ये अटेंशन निमित्त बनी हुई आत्माओं को रखना. ಈ ಅಟೆನ್ಷನ್ನು ಯಾರೆಲ್ಲ ನಿಮಿತ್ತರಾಗಿದ್ದೀರಿ ಆ ಆತ್ಮಗಳು ಇಟ್ಕೊಳ್ಬೇಕು. ಉನ್ಕಿ ವಿಶೇಷ ಸೇವಾ है, ಅವ್ರದ್ದು ಇದು ವಿಶೇಷ ಸೇವೆ ಆಗಿದೆ. स्वयं अगर योग युक्त बन वायुमंडल में ठीक स्थिति में रहते हैं तो, ಸ್ವಯಂ ಒಂದು ವೇಳೆ ಯೋಗಯುಕ್ತರಾಗಿ ವಾಯುಮಂಡಲದಲ್ಲಿ ಸರಿಯಾದ ಸ್ಥಿತಿಯಲ್ಲಿ ಇರ್ತೀರಿ ಅಂದಾಗ ಉನ್ಕಾ ಪ್ರಭಾವ ಸೇವಾ ಸ್ಥಾನ ಪರ್ ಆಟೋಮೆಟಿಕಲಿ ಪಡ್ತಾ है. ಅದರ ಪ್ರಭಾವ ವಾಯುಮಂಡಲದಲ್ಲಿ ತಾನಾಗಿ ಬೀಳುತ್ತೆ. जैसे बाप दादा बड़े निमित्त आत्माओं को वायुमंडल ವೈಬ್ರೇಷನ್ ಪಡ್ತಾ है ना, ಹೇಗೆ ಬಾಪ್ ದಾದಂದು ದೊಡ್ಡ ನಿಮಿತ್ತ ಆತ್ಮಗಳದ್ದು ವಾಯುಮಂಡಲದ್ದು ವೈಬ್ರೇಷನ್ ಬೀಳುತ್ತೆ ಅಲ್ವಾ. ಬಾಪ್ ದಾದಾ का ವಾಯುಮಂಡಲ್ ಬದಲ್ತಾ है ना, ಬಾಪ್ ದಾದಾರವರ ವಾಯುಮಂಡಲ ಹೆಂಗೆ ಚೇಂಜ್ ಆಗೋಗುತ್ತೆ. ಬಾಪ್ ದಾದಾ ಬಂದಿದ್ದೆ ಪೂರ್ತಿ ಹಾಲು ವಾಯುಮಂಡಲ ಹೆಂಗೆ ಚೇಂಜ್ ಆಗೋಗುತ್ತೆ. तो हर बच्चे को वायुमंडल बनाने का, क्योंकि अभी अपने सेंटर्स का वायुमंडल बदलेंगे. ಪ್ರತಿಯೊಂದು ಮಗುವಿಗೆ ವಾಯುಮಂಡಲ ಮಾಡುವಂತಹದ್ದು. ಯಾಕೆ? ಈಗ ತಮ್ಮ ಸೆಂಟರ್ಸಿನ ವಾಯುಮಂಡಲ ಬದಲಾಯಿಸಿದ್ರಿ ಅಂದಾಗ ತಬ್ ಸಂಸಾರಕ ವಾಯುಮಂಡಲ್ ಬದಲೇಗ, ಆಗ ಪ್ರಪಂಚದ ವಾಯುಮಂಡಲನೇ ಬದಲಾಗುತ್ತೆ. ನಿಮಿತ್ ಆಪ್ಕೆ ಸೇವಾ ಸ್ಥಾನಸೆ, ಪ್ರತಿಯೊಬ್ಬರು ಏನು ನಿಮಿತ್ತ ನಮ್ಮ ಸೇವಾ ಸ್ಥಾನದಿಂದ ನಾವು ಜವಾಬ್ದಾರರು. पुरुषार्थ है, लक्ष्य है, लेकिन इस लक्ष्य को पवर्फुल बनाओ. ಪ್ರತಿಯೊಬ್ಬರಿಗೂ ಇದೇ ಪುರುಷಾರ್ಥ ಇದೆ, ಲಕ್ಷ್ಯನೂ ಇದೆ, ಆದರೆ ಈ ಲಕ್ಷ್ಯವನ್ನು ಇನ್ನೂ ಶಕ್ತಿಶಾಲಿ ಮಾಡಿಕೊಳ್ಳಿ. जिसको देखे लोग शक्ल से वैब्रेशन से जान जाते हैं. ಯಾರನ್ನೇ ನೋಡಲಿ ಅವರ ರೂಪದಿಂದ ವೈಬ್ರೇಷನ್ನಿಂದ ಅವ್ರು ಯಾರು ಅಂತ ತಿಳ್ಕೊಂಡ್ಬಿಡ್ತಾರೆ. ಆಜ್ಕಲ್ ಈ ಸಮಯದಲ್ಲಿ ಸಾಧಾರಣವಾಗಿ ಮನುಷ್ಯರು ಸಹ ಅವರ ರೂಪದಿಂದ ವೈಬ್ರೇಷನ್ನಿಂದಾನೇ ತಿಳ್ಕೊಂಡ್ಬಿಡ್ತಾರೆ, ಇವರು ಸರಿ ಇಲ್ಲ, ಇವರು ಒಳ್ಳೆಯವರು. क्योंकि आसुरी शक्ति का भी प्रभाव गुणों की बुद्धि में है, ನಾಲೆಜ್ का भी प्रभाव है. ಆಸುರಿ ಶಕ್ತಿ ಪ್ರಭಾವನೂ ಅವರ ಬುದ್ಧಿಯಲ್ಲಿದೆ, ಜ್ಞಾನದ ಪ್ರಭಾವನೂ ಇದೆ. इसलिए जो भी मीटिंग में आए हैं हर एक जिम्मेवार हो. ಅದರಿಂದ ಯಾರೆಲ್ಲ ಮೀಟಿಂಗಿಗೆ ಬಂದಿದ್ದೀರಿ ಪ್ರತಿಯೊಬ್ಬರೂ ಜವಾಬ್ದಾರರಾಗಿದ್ದೀರಿ. ಯಾವ ಮಾತಿಗೆ? ವಾಯುಮಂಡಲ ಮಾಡುವ ಮಾತಿಗೆ. तो अभी चारों ओर के बच्चे जिन्हों को भी मालूम होगा वो दूर बैठे बच्चों को भी बाप दादा मुबारक दे रहे हैं. इन एडवांस विजयी बनने की खुशखबरी का रिस्पॉन्स दिल में समा रहे हैं. सभी साकार में देखेंगे. अच्छा, आज तो और कुछ करना नहीं, मिलना खुश करने का आज का पार्ट है. बाप दादा को खुशी है. अच्छा, मधुबन वाले जो मुख्य स्थान हैं उनका नाम
लेते जाओ और हाथ उठावे। अच्छा, बाप दादा का याद प्यारो, नमस्ते।